ಒಂದು ಭಾಷೆ ಅಂತ ಹೇಳಿದ್ರೆ ಒಂದು ಭಾಷೆನೇ ಒಂದು ಸಂಸ್ಕೃತಿ, ಅದು ವಿಶೇಷ. ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಅನುವಾದ ಮಾಡುವಂಥದ್ದು ಇದೆಯಲ್ಲ, ಬಹಳ ಕಷ್ಟದ ಕೆಲಸ. ಪರಿಣಾಮಕಾರಿಯಾಗಿ ಸರಿಯಾಗಿ ಅನುವಾದ ಮಾಡೋದಾದರೆ ಅದು ಕಷ್ಟದ ಕೆಲಸ. ಒಂದೊಂದು ಭಾಷೆ ಕೂಡ ಒಂದೊಂದು ಸಂಸ್ಕೃತಿಯನ್ನು, ಒಂದೊಂದು ಜನಜೀವನವನ್ನು ಚಿತ್ರಿಸುತ್ತೆ. ಇದಕ್ಕೆ ಒಂದು ಉದಾಹರಣೆ ಸಾಮಾನ್ಯವಾಗಿ ನಾನು ಕೊಡ್ತಾ ಇರ್ತೀನಿ. ಯಾವುದದು? ಅಶ್ವತ್ಥಾಮ ಹತಕುಂಜರಃ. ಮಹಾಭಾರತದ ಪ್ರಸಂಗ ನಮಗೆಲ್ಲ ಗೊತ್ತೇ ಇದೆ. ಏನಾಗುತ್ತೆ, ಮಹಾಭಾರತದ ಯುದ್ಧದ ಪ್ರಸಂಗ ನೆನಪು ಮಾಡ್ಕೊಂಡು ಮುಂದೆ ತಂದುಕೊಳ್ಳಿ. ಏನದು ಅಂತ ಹೇಳಿದ್ರೆ, ಅಶ್ವತ್ಥಾಮನ ಸಾವಿನ ಸುದ್ದಿಯನ್ನು ದ್ರೋಣಾಚಾರ್ಯರಿಗೆ ಹೇಳೋವಂಥದ್ದು. ಹಾಗೆ ಅಶ್ವತ್ಥಾಮ ಸುಲಭವಾಗಿ ಸಾಯೋನೂ ಅಲ್ಲ, ಅವನಿಗೆ ಚಿರಂಜೀವಿ ಅನ್ನೋ ಒಂದು ಖ್ಯಾತಿ ಬೇರೆ ಇದೆ. ನಮಸ್ಕಾರ, ನಾನು ಮಂಜುನಾಥ್ ಅಜ್ಜಂಪುರ. ಇದು ನನ್ನ ವಿಶ್ವವಾಣಿ TV ಸ್ಪೆಷಲ್ ವಾಹಿನಿಯ ವಿಡಿಯೋ ಕಾಲಮ್. ನಮ್ಮ ಪರಂಪರೆಯ ಬಗ್ಗೆ, ನಮ್ಮ ಅಸ್ಮಿತೆಯ ಬಗ್ಗೆ, ನಮ್ಮ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಕೆಲವಾರು ಸಂಗತಿಗಳನ್ನು ಈ ನನ್ನ ವಿಡಿಯೋ ಕಾಲಮ್ನಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ತೀನಿ. ಭಾಷಾಂತರ ಲೋಕದ ಬಗ್ಗೆ ಕೆಲವು ಸಂಗತಿಗಳನ್ನು ಬಹಳ ವಿಶೇಷವಾದ್ದು ಹಂಚ್ಕೋಬಹುದು. ಏನಿದು ಹಾಗೆ ಅಂತ. ಸಾಮಾನ್ಯವಾಗಿ ನಮ್ಮ ಸಾಹಿತ್ಯ ಲೋಕದಲ್ಲಿ, ಬೇರೆ ಲೋಕದಲ್ಲಿ ಈ ಭಾಷಾಂತರದ ಬಗ್ಗೆ ಒಂದು ಗೌರವ ಕಡಿಮೆ. ಏನ್ರಿ ಒಂದು ಡಿಕ್ಷನರಿ ಆಯಿತು, ಈ ರೀತಿಯ ಒಂದು ಉಡಾಫೆಯ ಮಾತುಗಳನ್ನು ಕೇಳ್ತೀವಿ. ಆದರೆ ನಮ್ಮ ಭಾಷೆಗಳನ್ನು, ವಿಶೇಷವಾಗಿ ಎಲ್ಲ ನಮ್ಮ ಭಾರತೀಯ ಭಾಷೆಗಳನ್ನು ನೋಡಿದಾಗ ಗೊತ್ತಾಗುತ್ತೆ, ಇದು ಕೇವಲ ಭಾಷೆಗಳಲ್ಲ, ನಮ್ಮ ಸಂಸ್ಕೃತಿಯ ಸಂಕೇತಗಳು. ನಮ್ಮ ಸಂಸ್ಕೃತಿಯನ್ನು ಕಾಣುವಂಥದ್ದು ಕೇವಲ ಒಂದು ವಾಕ್ಯ ಅಷ್ಟೇ ಅಲ್ಲ, ಒಂದು ಪದದಲ್ಲಿ ಕೂಡ ನಾವು ಕಾಣಬಹುದು. ಒಂದು ಪದದಲ್ಲಿ ಕನ್ನಡ ಆಗಬಹುದು, ಸಂಸ್ಕೃತ ಆಗಬಹುದು, ತೆಲುಗು ತಮಿಳು ಆಗಬಹುದು. ಒಂದು ಪದದಲ್ಲಿ ನಮಗೆ ಒಂದು ಇತಿಹಾಸನೇ ಗೊತ್ತಾಗುತ್ತೆ, ನಮ್ಮ ಜನಾಂಗ ಹೇಗಿತ್ತು ಗೊತ್ತಾಗುತ್ತೆ, ನಮ್ಮ ದೇಶ ಹೇಗಿತ್ತು ಗೊತ್ತಾಗುತ್ತೆ. ಒಂದು ಭಾಷೆ ಅಂತ ಹೇಳಿದ್ರೆ ಒಂದು ಭಾಷೆನೇ ಒಂದು ಸಂಸ್ಕೃತಿ, ಅದು ವಿಶೇಷ. ಅದು ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಅನುವಾದ ಮಾಡುವಂಥದ್ದು ಇದೆಯಲ್ಲ, ಬಹಳ ಕಷ್ಟದ ಕೆಲಸ. ಪರಿಣಾಮಕಾರಿಯಾಗಿ ಸರಿಯಾಗಿ ಅನುವಾದ ಮಾಡೋದಾದರೆ ಅದು ಕಷ್ಟದ ಕೆಲಸ. ಭಾವಾನುವ ಆಗ್ಬೋದು ಅಥವಾ ಯದ್ವತ್ ತದ್ವತ್ ಅನುವಾದ ಆಗ್ಬೋದು, ಕಷ್ಟದ ಕೆಲಸ. ಯಾಕೆ ಅಂತ ಹೇಳಿದ್ರೆ, ಒಂದೊಂದು ಭಾಷೆ ಕೂಡ ಒಂದೊಂದು ಸಂಸ್ಕೃತಿಯನ್ನು, ಒಂದೊಂದು ಜನಜೀವನವನ್ನು ಚಿತ್ರಿಸುತ್ತೆ. ಇದಕ್ಕೆ ಒಂದು ಉದಾಹರಣೆ ಸಾಮಾನ್ಯವಾಗಿ ನಾನು ಕೊಡ್ತಾ ಇರ್ತೀನಿ. ಯಾವುದದು? ಅಶ್ವತ್ಥಾಮ ಹತಕುಂಜರಃ ಅಂತ. ಮಹಾಭಾರತದ ಪ್ರಸಂಗ ನಮಗೆಲ್ಲ ಗೊತ್ತೇ ಇದೆ. ಏನಾಗುತ್ತೆ, ಮಹಾಭಾರತದ ಯುದ್ಧದ ಪ್ರಸಂಗ ನೆನಪು ಮಾಡ್ಕೊಂಡು ಮುಂದೆ ತಂದುಕೊಳ್ಳಿ. ದ್ರೋಣಾಚಾರ್ಯರು ಕೌರವರ ಪರವಾಗಿ ಮಹಾಸೇನಾನಿ, ಈ ಕಡೆ ಪಾಂಡವರು ಯುದ್ಧ ಮಾಡ್ತಾ ಇದ್ದಾರೆ. ದ್ರೋಣರು ಇವರೆಲ್ಲರಿಗೂ ಕೂಡ ಗುರುಗಳೇನೆ, ಕೌರವರಿಗಾಗಲಿ ಪಾಂಡವರಿಗಾಗಲಿ. ಬಹಳ ದೊಡ್ಡ ಸೇನಾನಿ, ಬಹಳ ದೊಡ್ಡ ವೀರ. ಅವರನ್ನು ಯಾವ ಕಾರಣಕ್ಕೂ ಸೋಲಿಸೋಕ್ಕೆ ಆಗ್ತಾಯಿಲ್ಲ. ಪಾಂಡವರಿಗೆ ದೊಡ್ಡ ಸಮಸ್ಯೆ ಆಗುತ್ತೆ. ಆಗ ಅವ್ರು ಅಂದ್ಕೊಳ್ತಾರೆ, ಈ ದ್ರೋಣಾಚಾರ್ಯರಿಗೆ ತುಂಬ ಅಂದರೆ ತುಂಬ ಅಂತ ಇಷ್ಟ ಅಂತ ಹೇಳಿದ್ರೆ ಅವರು ಜೀವ ಇಟ್ಕೊಂಡಿರುವಂಥದ್ದು ಮಗನ ಮೇಲೆ, ಅಶ್ವತ್ಥಾಮನ ಮೇಲೆ. ಅಶ್ವತ್ಥಾಮ ಸತ್ತರೆ ಮಾತ್ರ ಏನಾದರೂ ಕೂಡ ಇದಾಗೋದಕ್ಕೆ ಸಾಧ್ಯ ಹಾಗೆ, ಅಂದರೆ ದ್ರೋಣಾಚಾರ್ಯರು ಕುಸಿಯೋದಕ್ಕೆ ಸಾಧ್ಯ ಹಾಗೆ ಅಂತ. ಸುಲಭವೇ? ಖಂಡಿತ ಅಲ್ಲ. ಅವಾಗ ಏನಾದರೂ ಕೂಡ ಒಂದು ಉಪಾಯವನ್ನು ಮಾಡಬೇಕು ಹಾಗೆ ಅಂತ ಮಾಡ್ಕೊಳ್ತಾರೆ. ಏನದು ಅಂತ ಹೇಳಿದ್ರೆ, ಅಶ್ವತ್ಥಾಮನ ಸಾವಿನ ಸುದ್ದಿಯನ್ನು ದ್ರೋಣಾಚಾರ್ಯರಿಗೆ ಹೇಳೋವಂಥದ್ದು ಹಾಗೆ ಅಂತ. ಅಶ್ವತ್ಥಾಮ ಸುಲಭವಾಗಿ ಸಾಯೋನೂ ಅಲ್ಲ, ಅವನಿಗೆ ಚಿರಂಜೀವಿ ಅನ್ನೋ ಒಂದು ಖ್ಯಾತಿ ಬೇರೆ ಇದೆ. ಏನಾಗುತ್ತೆ, ಯುದ್ಧದಲ್ಲಿ ಭೀಮ ಏನು ಮಾಡ್ತಾನೆ, ಅಶ್ವತ್ಥಾಮ ಅನ್ನೋ ಒಂದು ಆನೆಯನ್ನು ಕೊಂದು ಹಾಕ್ತಾನೆ. ಬಂದು ದ್ರೋಣಾಚಾರ್ಯರಿಗೆ ಅವನು ಗರ್ಜಿಸ್ತಾನೆ, ನಾನು ಅಶ್ವತ್ಥಾಮನನ್ನು ಕೊಂದೆ ಹಾಗೆ ಅಂತ. ದ್ರೋಣಾಚಾರ್ಯರಿಗೆ ಗೊತ್ತಾಗಲ್ವಾ? ಅವರು ಅದನ್ನು ತಿಳ್ಕೋಬೇಕಾಗತ್ತೆ, ಸತ್ಯ ಏನು ಅಂತ. ಇಲ್ಲಿ ಬಹಳ ಮುಖ್ಯವಾದ್ದನ್ನು ನಾವು ಗಮನಿಸಬೇಕಾದ್ದೇನು ಅಂತ ಹೇಳಿದ್ರೆ, ಭಾಷೆ ಮತ್ತು ಭಾಷೆಗಳ ನಡುವೆ ಏನೋ ಒಂದು ವ್ಯತ್ಯಾಸ ಇದೆ. ಎರಡು ವಿಭಿನ್ನ ಸಂಸ್ಕೃತಿಗಳು ಯಾಕಾಗತ್ತೆ ಹಾಗೆ ಅಂತ. ಸಂಸ್ಕೃತದ ಮಹಾಭಾರತ ನೋಡಿ, ಕನ್ನಡದ ಮಹಾಭಾರತ ನೋಡಿ. ವಿಶೇಷವಾಗಿ ಇಲ್ಲಿ ಕುಮಾರವ್ಯಾಸನ ಒಂದು ಭಾರತವನ್ನು ನಾನಿಲ್ಲಿ ಉಲ್ಲೇಖ ಮಾಡ್ತಾ ಇದ್ದೀನಿ. ಕುಮಾರವ್ಯಾಸ ಅದ್ಭುತವಾದ ಕವಿ. ಅವನ ವರ್ಣನೆಗಳು, ಆ ಕನ್ನಡಕ್ಕೆ ವಿಶಿಷ್ಟವಾದ ಆ ಆದಿಪ್ರಾಸ, ಅಂತ್ಯಪ್ರಾಸ, ಆ ಕಾವ್ಯ ರಚನೆ ಎಲ್ಲವೂ ಅದ್ಭುತನೇ.
ಸಂಸ್ಕೃತದಲ್ಲಿ ನಾವು ಆ ಪ್ರಾಸವನ್ನು ಕಾಣ್ತೀವೋ ಇಲ್ವೋ, ಆದರೆ ಕನ್ನಡದಲ್ಲಿ ಈ ರೀತಿ ಕಾವ್ಯಗಳಲ್ಲಿ, ಜೈನ ಕಾವ್ಯಗಳಲ್ಲಿ ಈ ಪ್ರಾಸ ನೋಡಿದ್ರೆ ಅದ್ಭುತ ಅನಿಸುತ್ತೆ. ಇದ್ರ ಮಧ್ಯೆ ಹೇಗೆ ರಚನೆ ಮಾಡಿದ್ರು ಹಾಗೆ ಅಂತ. ಸಂಸ್ಕೃತದಲ್ಲಿ ಏನಂತ ಬರುತ್ತೆ, ವ್ಯಾಸ ಮಹಾಭಾರತದಲ್ಲಿ ದ್ರೋಣಾಚಾರ್ಯರು ಯುಧಿಷ್ಠಿರನ್ನು ಕೇಳ್ತಾರೆ. ಯಾಕೆಂದರೆ ಭೀಮ ಹೇಳಿದ್ರಲ್ಲ ಅವರಿಗೆ ನಂಬಿಕೆ ಹುಟ್ಟಲ್ಲ, ಇವನೇನೋ ಉಪಾಯ ಮಾಡಿದ್ದಾನೆ ಹಾಗೆ ಅಂತ. ಯುಧಿಷ್ಠಿರನ್ನು ಕೇಳ್ತಾರೆ ಏನಾಯಿತು ಹಾಗೆ ಅಂತ. ಅವನೇನು ಮಾಡ್ತಾನೆ, ಯುಧಿಷ್ಠಿರ ಜೋರಾಗಿ ಹೇಳ್ತಾನೆ, ಅಶ್ವತ್ಥಾಮ ಹತಃ ಕುಂಜರಹ ಅಂತ ಹೇಳ್ತಾನೆ. ಕುಂಜರ ಅಂತ ಹೇಳಿದ್ರೆ ಆನೆ. ಆ ಕುಂಜರಹ ಅಂತ ಹೇಳೋದ್ರಲ್ಲಿ ಕೃಷ್ಣ ಏನು ಮಾಡ್ತಾನೆ, ಅವನ ಶಂಖವನ್ನು ಊದ್ತಾನೆ. ಆಗ ಕೇಳಿಸಿದ್ದೇನು ಅಂತ ಹೇಳಿದ್ರೆ ಅಶ್ವತ್ಥಾಮ ಹತಃ, ಅಶ್ವತ್ಥಾಮ ಹತನಾದ ಹಾಗೆ ಅಂತ. ಅದರ ನಂತರದ ಪದ ಏನೊಂದು ಅಶ್ವತ್ಥಾಮ ಎನ್ನುವ ಆನೆ ಅನ್ನೋಂಥದ್ದು ಅದು ಕೇಳಿಸಲ್ಲ. ದ್ರೋಣಾಚಾರ್ಯರೇನು ಮಾಡ್ತಾರೆ, ಅವಾಗ ಪ್ರಾಯೋಪವೇಶ ಮಾಡ್ತಾರೆ, ಕುಸಿತಾರೆ, ಶಸ್ತ್ರತ್ಯಾಗ ಮಾಡ್ತಾರೆ. ಆಗ ದೃಷ್ಟದ್ಯುಮ್ನ ಬಂದ್ಬಿಟ್ಟು ಅವರನ್ನು ಸಂಹಾರ ಮಾಡ್ತಾನೆ. ಇದು ಕಥೆ. ಆದರೆ ಇದನ್ನು ಕನ್ನಡದಲ್ಲಿ ಹೇಳೋದು ಹೇಗೆ? ಅಶ್ವತ್ಥಾಮ ಹತಕುಂಜರಹ ಸರಿ, ಹೇಳೋದು ಹೇಗೆ? ಕಡೆಯ ಒಂದು ಪದವನ್ನು ಶಂಖ ಓದ್ತಾನಲ್ಲ, ಅದನ್ನು ಹೇಳೋದು ಹೇಗೆ? ಕಷ್ಟ. ಸಂಸ್ಕೃತ ಬೇರೆ, ಕನ್ನಡ ಬೇರೆ, ತೆಲುಗು ತಮಿಳು ಬೇರೆ, ಇಂಗ್ಲೀಷ್ ಇನ್ನೂ ಬೇರೆ, ಇನ್ನೂ ವಿಚಿತ್ರ. ಇದು ಬಹಳ ದೊಡ್ಡ ಸವಾಲಿದು. ಕುಮಾರವ್ಯಾಸ ಅತ್ಯಂತ ಪ್ರತಿಭಾಶಾಲಿ. ಆದರೆ ಈ ಒಂದು ಇದನ್ನು ಕನ್ನಡದಲ್ಲಿ ಹೇಳೋದಕ್ಕೆ ಅವನಿಗೂ ಕಷ್ಟ ಆಗುತ್ತೆ. ಕುಮಾರವ್ಯಾಸನ ಪ್ರತಿಭೆ ಕಡಿಮೆ ಅಂತಲ್ಲ, ಭಾಷೆಗಳ ನಡುವೆ ಯಾವ ರೀತಿ ಸಂಸ್ಕೃತಿಯ ವ್ಯತ್ಯಾಸ ಇದೆ ಅಂತ ಅವನು ಹೇಳ್ತಾನೆ. ಕನ್ನಡದಲ್ಲಿ ಕುಮಾರವ್ಯಾಸ ಕೇಳ್ತಾನೆ, ಕುಮಾರವ್ಯಾಸ ರಚನೆ ಮಾಡಿರೋವಂಥದ್ದು. ದ್ರೋಣಾಚಾರ್ಯರು ಯುಧಿಷ್ಠಿರನ ಕೇಳ್ತಾನೆ, ಎಲೆ ಯುಧಿಷ್ಠಿರ ನನ್ನ ಸೂತನೇನು ಅಳಿದನೆ, ಹುಸಿಯಲ್ಲವೇ ನಿರ್ಮಲ ವಚೋನಿಧಿ ನೀನು ಹೇಳು. 18ನೇ ಸಂಧಿ 62ನೇ ಪದ್ಯ. ನಿರ್ಮಲ ವಚೋನಿಧಿ, ನೀನು ಹೇಳೋಂಥದ್ದು ಸತ್ಯ ಹಾಗೆ ಅಂತ. ಕೃಷ್ಣನ ಸೂಚನೆಯಂತೆ ಏನು ಮಾಡ್ತಾನೆ ಧರ್ಮರಾಯ, ಯುಧಿಷ್ಠಿರ ಸುಳ್ಳಿಗೆ ಹತ್ತಿರವಾದ್ದನ್ನು ಹೇಳ್ತಾನೆ. ಸಂಸ್ಕೃತದಲ್ಲೇನೋ ಸುಲಭ ಆಗೋಯ್ತು, ಕನ್ನಡದಲ್ಲಿ ತುಂಬ ಕಷ್ಟ. 63ನೇ ಪದ್ಯ ನೋಡಿ, 18ನೇ ಸಂಧಿ ದ್ರೋಣಪರ್ವದ್ದು. ಆದರಶ್ವತ್ಥಾಮ ಗಜಬಿದಿರಾದುದು ಅಳಿದುದು ದಿಟವೆನಲು ಬಿಸುಸುಯಿದನ್ ಅರಸನ ನುಡಿಗೆ ನಂಬಿದನ್. ಇಲ್ಲಿ ಅರಸ ಅಂತ ಹೇಳಿದ್ರೆ ಯುಧಿಷ್ಠಿರ, ಅವನು ಕೂಡ ರಾಜನೇ. ನಂಬಿದನ್ ಅಕಟ ಮಗನೆನ್ನುತ್ತ ಯುಧಿಷ್ಠಿರನು ಏನು ಹೇಳ್ತಾನೆ, ಅಶ್ವತ್ಥಾಮ ಎಂಬ ಆನೆಯು ಸತ್ತುದು ನಿಜ ಎನ್ನುತ್ತಾನೆ. ಆನೆ ಎಂಬುದನ್ನು ಕೇಳಿಯೂ ದ್ರೋಣಾಚಾರ್ಯರು ಕುಸಿಯುತ್ತಾರೆ. ಅವರು ಶಸ್ತ್ರತ್ಯಾಗ ಮಾಡುತ್ತಾರೆ, ಅವರ ಹತ್ಯೆಯೂ ಆಗುತ್ತದೆ. ಆದರೆ ಯುಧಿಷ್ಠಿರ ಏನಾದರೂ ಕೂಡ ಅಶ್ವತ್ಥಾಮ ಅನ್ನೋ ಆನೆ ಸತ್ತೋಯ್ತು ಅಂತ ಹೇಳಿದ್ನ? ಇಲ್ವಲ್ಲ. ದ್ರೋಣರೇ ಗೊಂದಲದಿಂದ ಮಗ ಹತನಾದನೆಂದು ಭ್ರಮಿಸಿ ಶಸ್ತ್ರತ್ಯಾಗ ಮಾಡುತ್ತಾರೆ ಎಂಬಂತೆ ಕುಮಾರವ್ಯಾಸ ಚಿತ್ರಿಸಿದ್ದಾನೆ. ಇಲ್ಲೇನಾಗುತ್ತೆ ಅಂದರೆ, ಸಂಸ್ಕೃತ ಮೂಲದ ಮಹಾಭಾರತ ಕಥೆಯನ್ನು ಓದದೆ ಕೇವಲ ಕುಮಾರವ್ಯಾಸನ ಕನ್ನಡದ ಮಹಾಭಾರತ ಓದಿದ್ರೆ ಸ್ವಲ್ಪ ಗೊಂದಲ ಆಗುತ್ತೆ. ಹೇಗೆ? ಆನೆ ಪ್ರಸ್ತಾಪನೆ ಬೇರೆ ಥರ ಇದೆ, ಇಲ್ಲಿ ಯಾಕೆ ಇವರಿಗೆ ದ್ರೋಣಾಚಾರ್ಯರಿಗೆ ಒಂದು ಗೊಂದಲ ಆಯಿತು ಅಂತ ಅನಿಸುತ್ತೆ. ಇಲ್ಲಿ ಇರೋಂಥದ್ದು ಎಷ್ಟೇ ಪ್ರತಿಭಾಶಾಲಿಗಳಾದರೂ ಕೂಡ ಈ ಅನುವಾದ, ಭಾವಾನುವಾದ, ಭಾಷಾಂತರಗಳು ಮಾಡಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಹಾಗೆ ಅಂತ. ಇನ್ನೂ ಒಂದು ಉದಾಹರಣೆಯನ್ನು ಕೊಡಬಹುದು. ಈ ಮಕ್ಕಳ ಕಥೆಗಳು ತುಂಬ ಇದೆ. ಹೋಮರ್ ಬಹಳ ದೊಡ್ಡ ಕವಿ. ಅವನದು ಯೂಲಿಸಿಸ್ಸು ಮತ್ತು ಅವನ ಕಥೆಗಳನ್ನು ನಾವು ಚಿಕ್ಕಂದಿನಲ್ಲಿ ಓದಿರಬಹುದು. ಅದರಲ್ಲಿ ಒಂದು ಅದ್ಭುತವಾದ ಒಂದು ಕಥೆ ಇದೆ. ಅದರಲ್ಲಿ ಈ ಯೂಲಿಸಿಸ್ಸು ಮತ್ತು ಅವನ ಸ್ನೇಹಿತರು, ಮಕ್ಕಳ ಕಥೆ ತುಂಬ ಚೆನ್ನಾಗಿದೆ. ಅದು ನಾವೆಲ್ಲ ಚಿಕ್ಕವರಿದ್ದಾಗ ಕನ್ನಡದಲ್ಲಿ ಓದಿದ್ದು. ಅದನ್ನು ಅವರೆಲ್ಲ ಹಡಗಿನಲ್ಲಿ ಹೋಗ್ತಾರೆ, ಎಲ್ಲೋ ಅಪಘಾತ ಆಗುತ್ತೆ, ಆ ಹಡಗು ತುಂಡಾಗುತ್ತೆ. ಅವರೇನು ಮಾಡ್ತಾರೆ, ಆ ದ್ವೀಪಕ್ಕೆ ಹೋಗ್ತಾರೆ, ಒಳಗಡೆ ಹೋಗ್ತಾರೆ. ಅಲ್ಲಿ ನೋಡಿದಾಗ ಅವರಿಗೆ ಆಶ್ಚರ್ಯ ಆಗುತ್ತೆ. ಅಲ್ಲಿ ಒಕ್ಕಣ್ಣು ರಾಕ್ಷಸರ ರಾಜ್ಯ ಅದು. ಅವರ ನಾಯಕ ಪಾಲಿಫೆಮಸ್ ಅಂತ, ಅವನು ಕೂಡ ಒಕ್ಕಣ್ಣು ರಾಕ್ಷಸ. ಅವನು ಇವರಿಗೆಲ್ಲ ತುಂಬ ಹಸಿವಾಗಿರುತ್ತೆ, ದಿಕ್ಕೆಟ್ಟು ಹೋಗಿರ್ತಾರೆ. ಯೂಲಿಸಿಸ್ ಮತ್ತು ಅವನ ಸಂಗಡಿಗರು ಒಂದು ಗುಹೆ ಕಾಣುತ್ತೆ, ಆ ಗುಹೆಗೆ ಹೋಗ್ತಾರೆ. ತುಂಬ ದೊಡ್ಡ ಗುಹೆ ಅದು. ಅಲ್ಲಿ ತುಂಬ ಕುರಿಗಳು ಕಾಣುತ್ತೆ. ಅಲ್ಲೆಲ್ಲ
ಅಡುಗೆಗೆ ವ್ಯವಸ್ಥೆ ಎಲ್ಲ ಇರುತ್ತೆ. ಹೋಗ್ತಾರೆ, ನುಗ್ಗುತ್ತಾರೆ, ಆ ಕುರಿಗಳನ್ನೆಲ್ಲ ಬೇಯಿಸಿ ತಿಂದು ಮಲಗಿಬಿಡ್ತಾರೆ. ಆಗ ದೂರದಲ್ಲಿ ಸದ್ದು ಕೇಳುತ್ತೆ. ಅವನು ದೈತ್ಯಾಕಾರದ ರಾಕ್ಷಸ, ಒಕ್ಕಣ್ಣ ರಾಕ್ಷಸ, ಪಾಲಿಫೆಮಸ್, ಆ ರಾಕ್ಷಸರ ನಾಯಕ ಅವನು ಬರ್ತಾನೆ. ಅವನಿಗೆ ಗೊತ್ತಾಗುತ್ತೆ, ಅವನಿಗೆ ಆ ವಾಸನೆಯಲ್ಲೇ ಗೊತ್ತಾಗುತ್ತೆ ಏನೋ ವ್ಯತ್ಯಾಸ ಆಗಿದೆ ಅಂತ. ನೋಡ್ತಾನೆ, ಬಂದು ಇವರೆಲ್ಲ ಕೆಲವರು ಮಲಗಿದ್ದಾರೆ, ಎಲ್ಲ ಕುರಿಗಳನ್ನೆಲ್ಲ ತಿಂದಿದ್ದಾರೆ, ಅಲ್ಲಿ ಮೂಳೆಗಳೆಲ್ಲ ಬಿದ್ದಿದೆ. ತುಂಬ ಸಿಟ್ಟು ಬರುತ್ತೆ. ಅವನು ಪ್ರೀತಿಯ ಕುರಿಗಳವು, ಆ ಕುರಿಗಳನ್ನು ಅವನೇ ಸಾಕ್ತಾ ಇರ್ತಾನೆ. ತುಂಬ ಸಿಟ್ಟು ಬರುತ್ತೆ. ಅವನೇನು ಮಾಡ್ತಾನೆ, ಅವರೆಲ್ಲರೂ ಕೂಡ ಬಂಧನದಲ್ಲಿಡ್ತಾನೆ. ಅವರೆಲ್ಲರಿಗೂ ಕೂಡ ಹೊಡೆದು ಬಡ್ದು ಮಾಡ್ತಾನೆ. ಅವನು ಏನಂತ ಹೇಳಿ ಸಿಟ್ಟು ಯೂಲಿಸಿಸ್ ಸಂಗಡಿಗರನ್ನ ಒಬ್ಬೊಬ್ಬರನ್ನ ದಿನವೂ ತಿನ್ನೋಕ್ಕೆ ಪ್ರಾರಂಭ ಮಾಡ್ತಾನೆ. ಯೂಲಿಸಿಸ್ಗೆ ಅನಿಸುತ್ತೆ, ಈ ರೀತಿ ರಾಕ್ಷಸ ಇವನು ದಿನವೂ ತಿಂತಾ ಹೋದರೆ ನಾವೆಲ್ಲ ಖಾಲಿಯಾಗಿ ಹೋಗ್ಬಿಡ್ತೀವಿ ಹಾಗೆ ಅಂತ. ಪ್ರತಿದಿನ ಅವನು ಕುರಿಗಳಿಂದ ಹೊರಗಡೆ ಸಾಗಿಸ್ತಾ ಹೋಗ್ತಾನೆ. ಆ ಒಂದು ವೇಳೆಯಲ್ಲಿ ಏನಾಗುತ್ತೆ, ಈ ಯೂಲಿಸಿಸ್ ಮತ್ತು ಅವನ ಸಂಗಡಿಗರನ್ನು ಅಲ್ಲಿ ಗುಹೆನಲ್ಲೇ ಬಿಟ್ಟು ಒಂದು ದೊಡ್ಡ ಬಂಡೆಯನ್ನು ಆ ಗುಹೆಗೆ ಅಡ್ಡ ಇಟ್ಬಿಟ್ಟು ಹೋಗ್ತಾ ಇರ್ತಾನೆ. ಅವನು ಏನು ಮಾಡಿದ್ರೂ ಕೂಡ, ಎಷ್ಟು ದೊಡ್ಡ ಬಂಡೆ ಅದು ಅಂತ ಹೇಳಿದ್ರೆ ಎಷ್ಟು ಭಾರ ಇರುತ್ತೆ ಅಂದರೆ ಅದನ್ನು ಸರಿಸೋದಕ್ಕೆ ಯೂಲಿಸಿಸ್ ಮತ್ತು ಅವನ ಸಂಗಡಿಗರಿಗೆ ಸಾಧ್ಯವೇ ಆಗಲ್ಲ. ದಿನಕ್ಕೆ ಅವನ ಸಂಗಡಿಗರ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ. ಯೂಲಿಸಿಸ್ಗೆ ಒಂದು ದೊಡ್ಡ ಸಮಸ್ಯೆ ಆಗುತ್ತೆ, ಏನು ಮಾಡೋದು ಈಗ ಹಾಗೆ ಅಂತ. ಕೊನೆಗೆ ಒಂದು ಉಪಾಯ ಮಾಡ್ತಾನೆ. ಆ ಪಾಲಿಫೆಮಸ್ ಒಕ್ಕಣ್ಣಿನ ರಾಕ್ಷಸ ಬಂದಾಗ ಅವನೆದುರಿಗೆ ಇವನೇನು ಮಾಡ್ತಾನೆ, ಯೂಲಿಸಿಸ್ ಅವನ ಹತ್ರ ಮದ್ಯದ ಒಂದು ಚೀಲ ಇರುತ್ತೆ. ಆ ಮದ್ಯದ ಚೀಲ ಅದರಲ್ಲಿ ಏನು ಮಾಡ್ತಾನೆ, ಒಂದು ಸ್ವಲ್ಪ ಕುಡಿದ್ಬಿಟ್ಟು ಅವನು ಕುಣಿಯೋದಕ್ಕೆ ಪ್ರಾರಂಭ ಮಾಡ್ತಾನೆ. ಪಾಲಿಫೆಮಸ್ರಿಗೆ ಆಶ್ಚರ್ಯ ಆಗುತ್ತೆ, ಇದೇನಿದು ಸಾವಿನ ದವಡೆನಲ್ಲಿದ್ದಾನೆ, ಇವನು ಕುಣಿತಾ ಇದ್ದಾನಲ್ಲ ಹಾಗೆ ಅಂತ. ಏನದು ಅಂತ ಹೇಳ್ತಾನೆ, ನನಗೆ ಕೊಡು ಅಂತ ಹೇಳ್ತಾನೆ. ಅವನು ಕೊಡೋದಿಲ್ಲ, ಬೇಕಂತಲೇ ಅವನು ಕೊಡೋದಿಲ್ಲ ಅಂತ ನಾಟಕ ಆಡ್ತಾನೆ. ಪಾಲಿಫೆಮಸ್ ಏನು ಮಾಡ್ತಾನೆ, ಯೂಲಿಸಿಸ್ ಹತ್ರ ಆ ಮದ್ಯದ ಚೀಲವನ್ನು ಕಿತ್ಕೊಳ್ತಾನೆ. ಸ್ವಲ್ಪ ಕುಡಿದು ನೋಡ್ತಾನೆ, ಏನೋ ವಿಶೇಷವಾಗಿದೆ ಅನಿಸುತ್ತೆ. ಅವನಿಗೆ ಆ ಮದ್ಯದ ಪರಿಚಯವೇ ಇರೋದಿಲ್ಲ. ಆ ಚೀಲದಲ್ಲಿರೋ ಅಷ್ಟೂ ಮದ್ಯವನ್ನು ಒಂದೇ ಸರಿ ಅವನು ಕುಡಿದು ಹಾಕ್ತಾನೆ ರಾಕ್ಷಸ. ಆಗ ಅವನಿಗೆ ಗೊತ್ತಾಗುತ್ತೆ, ಅವನಿಗೆ ಕಣ್ಣುಗಳು ಅಂದರೆ ಒಂದೇ ಕಣ್ಣು ತೇಲ್ತಾ ಹೋಗುತ್ತೆ. ಅವನಿಗೆ ಪ್ರಜ್ಞೆ ತಪ್ಪದಂಗೆ ಆಗುತ್ತೆ, ಕೆಳಗಡೆ ಬೀಳ್ತಾನೆ ಅವನು. ಯೂಲಿಸಿಸ್ ಏನು ಮಾಡ್ತಾನೆ, ಇದೇ ಒಂದು ಸರಿಯಾದ ಅವಕಾಶ ಅಂದ್ಬಿಟ್ಟು ಒಂದು ದೊಡ್ಡದೊಂದು ಚೂಪಾಗಿರೋ ಒಂದು ಮರದ ತುಂಡಿರುತ್ತೆ, ಆ ತುಂಡನ್ನು ಬೆಂಕಿಗೆ ಹಾಕಿ ಸುಟ್ಟದನ್ನು ಆ ಕೆಂಡ ಇರೋ ಹಾಗೇ ಯೂಲಿಸಿಸ್ ಮತ್ತು ಅವನ ಸಂಗಡಿಗರು ಏನು ಮಾಡ್ತಾರೆ, ಆ ಪಾಲಿಫೆಮಸ್ ಕಣ್ಣಿಗೆ ಒಂದು ಕಣ್ಣೆ ಇರುತ್ತೆ, ಆ ಕಣ್ಣಿಗೆ ಚುಚ್ಚುತ್ತಾರೆ. ಅದೆಲ್ಲ ಕಣ್ಣೆಲ್ಲ ಸುಟ್ಟು ನಾಶ ಆಗುತ್ತೆ. ಸಿಕ್ಕಾಪಟ್ಟೆ ಅವನು ಕಿರ್ಚಕ್ಕೆ ಶುರು ಮಾಡ್ತಾನೆ. ಅವನು ಅದೇನು ಮದ್ಯಪಾನ ಮಾಡಿರ್ತಾನೆ, ಅವನಿಗೇನು ಗೊತ್ತಾಗಲ್ಲ. ಆದರೂ ಕೂಡ ಅವನು ಎಚ್ಚರ ಮಾಡ್ಕೊಳ್ತಾನೆ. ನೋಡ್ತಾನೆ, ಇವರೆಲ್ಲ ಯಾರ್ಯಾರು ಏನೇನಿದ್ದಾರೆ, ಇವರನ್ನೆಲ್ಲ ನಾನು ಹಿಡಿದಾಕಬೇಕು ಹಾಗೆ ಅಂತ. ಯಾರೂ ಸಿಕ್ಕೋದಿಲ್ಲ. ಯೂಲಿಸಿಸ್ ಏನು ಉಪಾಯ ಮಾಡಿರ್ತಾನೆ ಅಂತ ಹೇಳಿದ್ರೆ, ಏನು ಆ ರಾಕ್ಷಸನ ಕುರಿಗಳಿದೆ, ಆ ಕುರಿಗಳ ಹೊಟ್ಟೆಗೆ ಒಬ್ಬೊಬ್ಬನ್ನು ಕಟ್ಟಿರ್ತಾನೆ. ಇವು ರಾಕ್ಷಸ ಏನು ಮಾಡ್ತಾನೆ, ಇವ್ರು ಯಾರೂ ಕೂಡ ಗುಹೆಯಿಂದ ಆಚೆ ತಪ್ಪಿಸ್ಕೊಂಡು ಹೋಗಬಾರ್ದು ಅಂದ್ಬಿಟ್ಟು ಆ ಎಲ್ಲ ಕುರಿಗಳ ಮೇಲೆ ಅವನು ತಡವಿ ನೋಡ್ತಾ ಇರ್ತಾನೆ, ಇವರು ತಪ್ಪಿಸ್ಕೊಂಡು ಹೋಗಬಾರ್ದು ಅಂತ. ಏನೂ ಕಾಣಿಸ್ತಾ ಇರೋದಿಲ್ಲ. ಕೊನೆಗೆ ಇವನು ಕೂಡ ಯಾರೋ ಯೂಲಿಸಿಸ್ ಕೂಡ ದೊಡ್ಡದೊಂದು ಪ್ರೀತಿಯ ಕುರಿ ಇರುತ್ತೆ, ಕುರಿ ಅಥವಾ ಟಗರು ಉದ್ದಿಟ್ಟುಗಳಿ. ಆ ಟಗರಿಗೆ ಅವನು ಕಟ್ಕೊಂಡ್ಬಿಟ್ಟಿರ್ತಾನೆ ಯೂಲಿಸಿಸ್ಸು. ಆ ಟಗರನ್ನು ಕೂಡ ಅವನು ನೋಡ್ತಾನೆ, ಯಾರೂ ಅದರ ಮೇಲೆ ಕೂತಿರೋದಿಲ್ಲ. ಹೊಟ್ಟೆ ಒಳಗಡೆ ಇವರು ಕಟ್ಕೊಂಡು ಇರ್ತಾರೆ ಅಂತ ಅವನಿಗೆ ಊಹೆ ಮಾಡೋಕ್ಕಾಗಲ್ಲ. ಅವನಿಗೆ ಕಣ್ಣು ಹೋಗ್ಬಿಟ್ಟು ತುಂಬ ನೋವಿರುತ್ತೆ, ತುಂಬ ಕಿರ್ಚ್ತಾ ಇರ್ತಾನೆ. ಏನು ಕಿರ್ಚ್ತಾನೆ ಅವನು, ನೋಬಡಿ ಪೋಕ್ಡ್ ಮೈ ಐ ಔಟ್ ಅಂತ. ಇವನೇನು ಮಾಡಿರ್ತಾನೆ ಯೂಲಿಸಿಸ್ಸು, ನಿನ್ನ ಹೆಸರೇನು ಅಂತ ಹೇಳಿದಾಗ ತನ್ನ ಹೆಸರು ನೋಬಡಿ ಅಂತ ಹೇಳಿರ್ತಾನೆ. ಇದು ನೋಡಿ ಎಷ್ಟು ವಿಶೇಷ ಅಂತ. ಕನ್ನಡದಲ್ಲಿ ಯಾರು ಅನುವಾದ ಮಾಡಿದ್ರೋ ಏನೋ 60-70 ವರ್ಷಗಳ ಹಿಂದೆ ನೋಬಡಿ ಅನ್ನೋದಕ್ಕೆ ಇಲ್ಲಪ್ಪ ಅಂತ ಮಾಡಿದರು. ನಾವೆಲ್ಲ ಕನ್ನಡದಲ್ಲಿ ಓದಿದಾಗ, ಚಿಕ್ಕವರಿದ್ದಾಗ ಇದು ಬಹಳ ವಿಚಿತ್ರ ಅನ್ನಿಸ್ತಾ ಇತ್ತು. ರಾಕ್ಷಸನ ಸ್ನೇಹಿತರು ಉಳಿದ ರಾಕ್ಷಸರು ಇರ್ತಾರೆ, ಇವನು ಕಿರ್ಚಾಡ್ತಾ ಇರ್ತಾನೆ. ಅವ್ರು ಕೇಳ್ತಾರೆ ಏನಾಗಿದೆ ಅಂತ. ಅವ್ರು ಹೇಳ್ತಾರೆ, ನೋಬಡಿ ನನ್ನ ಕಣ್ಣನ್ನು ನನ್ನನ್ನು ನಾಶ ಮಾಡ್ದ ಅಂತ, ನೋಬಡಿ ಪೋಕ್ಡ್ ಮೈ ಔಟ್ ಅಂತ. ಆದರೆ ಕನ್ನಡದಲ್ಲೇನು, ಇಲ್ಲಪ್ಪ ನನ್ನ ಕಣ್ಣನ್ನು ಚುಚ್ಚಿದ ಅಂತ, ಇಲ್ಲಪ್ಪ ನನ್ನನ್ನು ಸಾಯಿಸೋಕ್ಕೆ ಪ್ರಯತ್ನ ಪಟ್ಟ.
ಈ ರೀತಿ ಇಲ್ಲಪ್ಪ ನನಗೆ ಮೋಸ ಮಾಡದ ಅಂತ ಏನೂ ಅರ್ಥವಾಗೋದಿಲ್ಲ. ಎಷ್ಟು ವಿಚಿತ್ರ ನೋಡಿ. ಅವನು ನೋಬಡಿ ಈಸ್ ಕಿಲ್ಲಿಂಗ್ ಮೀ, ನೋಬಡಿ ಡಿಡ್ ಇಟ್ ಅಂತ ಕೂಗ್ತಾನೆ. ಯಾರಿಗೆ? ಆ ರಾಕ್ಷಸರಿಗೆ ಹೇಳ್ತಾನೆ. ಅವ್ರೇನು ಮಾಡ್ತಾರೆ, ಇವನಿಗೇನೋ ಹುಚ್ಚು ಹಿಡಿದಿದೆ ಅಂದ್ಬಿಟ್ಟು ಸುಮ್ಮನಾಗ್ತಾರೆ. ಯಾರಿಗೂ ಅರ್ಥವಾಗಲ್ಲ ಅಲ್ಲಿ ನೋಬಡಿ ಅನ್ನೋಂಥದ್ದು ಯೂಲಿಸಿಸ್ ಹೇಳಿರೋ ಹೆಸರು ಅಂತ. ಕನ್ನಡದಲ್ಲೇ ಇದನ್ನು ಓದಿದಾಗ ಅನಿಸುತ್ತೆ ಏನೋ ಗೊಂದಲ ಇದೆ, ಏನೋ ವ್ಯತ್ಯಾಸ ಇದೆ ಅಂತ. ಅನೇಕ ವರ್ಷಗಳ ನಂತರ ಈ ಕಥೆಯನ್ನು ಇಂಗ್ಲೀಷಲ್ಲಿ ಓದಿದಾಗ ಗೊತ್ತಾಯಿತು, ಓಹೋ ಈ ನೋಬಡಿ ಅನ್ನೋದನ್ನು ಇಲ್ಲಪ್ಪ ಅಂತ ಅನುವಾದ ಮಾಡಿದ್ದಾರೆ ಹಾಗೆ ಅಂತ. ವಿಚಿತ್ರ ಇದು. ಅಂದರೆ ಒಂದು ಭಾಷೆಗೆ ಇನ್ನೊಂದು ಭಾಷೆಗೆ ಅನುವಾದ ಎಷ್ಟು ಕಷ್ಟ, ಎಷ್ಟು ವಿಚಿತ್ರ ಅನ್ನೋದಕ್ಕೆ ಈ ಉದಾಹರಣೆಯನ್ನು ಕೊಡಬೇಕಾಯಿತು. ಅಶ್ವತ್ಥಾಮ ಹತಕುಂಜರ ಆಗಲಿ, ಈ ನೋಬಡಿ ಈಸ್ ಕಿಲ್ಲಿಂಗ್ ಮೀ ಅನ್ನೋಂಥದ್ದಾಗಲಿ ಅನುವಾದ ಕಷ್ಟ. ಅಲ್ಲಿ ಏನಂತ ಹೇಳಿದ್ರೆ, ಒಂದು ಭಾಷೆ ಹೆಚ್ಚು ಒಂದು ಭಾಷೆ ಕಡಿಮೆ ಅಂತಲ್ಲ, ಅನುವಾದ ಎಷ್ಟು ಕಷ್ಟ ಅಂತ. ಅಂದರೆ ಕೆಲವನ್ನ ಆ ಭಾಷೆಗಳಲ್ಲೇ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಅಂತ. ಒಂದು ಕಥೆ ಆಗಲಿ ಒಂದು ಕಾವ್ಯ ಆಗಲಿ ಆ ಮೂಲ ಭಾಷೆನಲ್ಲೇ ಅದರ ಸೊಗಸಿದೆ. ಭಾಷೆಗಳು ಅಂತ ಹೇಳಿದ್ರೆ ಬೇರೆ ಬೇರೆ ಪ್ರಪಂಚಗಳು, ಬೇರೆ ಬೇರೆ ಸಂಸ್ಕೃತಿಗಳು. ಹಾಗಾಗಿ ಈ ಕೆಲವು ಸಂಗತಿಗಳನ್ನು ನಮಗೆ ನೋಡಿದಾಗ ಆಶ್ಚರ್ಯ ಆಗುತ್ತೆ. ಕುಮಾರವ್ಯಾಸನಂಥ ಪ್ರತಿಭಾಶಾಲಿಗೆ ಕಷ್ಟ ಆಯ್ತಲ್ಲ ಹಾಗೆ ಅಂತ. ಇರೋದೇ ಹಾಗೆ. ಇದು ಭಾಷಾಂತರ ಲೋಕದ ಸ್ವಾರಸ್ಯ. ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.